ಸುನಿಲ್ ಕುಮಾರ್ ಸರ್, ಇನ್ನೂ ಸ್ವಲ್ಪ ವೇಟ್ ಮಾಡೋಣ, ಪರ್ಫೆಕ್ಟ್ ಟೈಮ್ ಬಂದಾಗ ಇನ್ವೆಸ್ಟ್ ಮಾಡೋಣ ಅನ್ನೋರಿಗೆ ಏನು ಹೇಳ್ತೀರಾ? ನಾನು 22 ಇಯರ್ಸ್ ಒಳಗೆ ಪರ್ಫೆಕ್ಟ್ ಟೈಮಿಂಗ್ ಇಷ್ಟವರೆಗೆ ನನಗೆ ಸಿಕ್ಕಿಲ್ಲ. ಇನ್ನು ಮುಂದೆ ಸಿಗ್ತದೆ ಎಲ್ಲೋ ಗೊತ್ತಿಲ್ಲ. ಓಕೆ, ನಾನು ಎಲ್ಲ 40 ವರ್ಷ 30 ವರ್ಷ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೆಟ್ ಅಸ್ ಸಿ ದ ಲೇಟೆಸ್ಟ್ ಆಗಿ ಒಂದು ಕೋವಿಡ್ ಅಂತ ಒಂದು ಬಂದೈತೆ. ಸೊ ಅವಾಗ 42,000 ಸೆನ್ಸೆಕ್ಸ್ ಕೆಳಗಡೆ ಎಷ್ಟು ಲೆವೆಲ್ ಬಂದೈತೆ ಯಾರಂಗೆ ಗೊತ್ತಾ? 25,600 ಬಂದೈತೆ. ಯಾವ ಡೇಟ್ ಗೊತ್ತಾ? 24th March 2020. ಅದು ಬಾಟಮ್. ಎಷ್ಟು ಜನ ಇಟ್ಟಿದ್ದಾರೆ? ಎಷ್ಟು ಜನ ದುಡ್ಡು ಹಾಕಿದ್ದಾರೆ? ಸೊ ಇದೆಲ್ಲ ಆದ್ಮೇಲೆ ಟೆಕ್ಸ್ಟ್ ಬುಕ್ ಒಳಗೆ ಗೊತ್ತಾಗ್ತದೆ, ಓಹ್ ಇದು ಬಾಟಮ್ ಅಂತ. ಅವತ್ತು 2,500 ಸೆನ್ಸೆಕ್ಸ್ ಬಿದ್ದೈತೆ. ಯಾರ ಹತ್ರ ಅಷ್ಟು ದಮ್ ಐತೆ ತೆಗೆದು ದುಡ್ಡು ಹಾಕಕ್ಕೆ? ಒಂದು ತಿಂಗಳಿಂದ ಮಾರ್ಕೆಟ್ ದಿನಾಲು 1,000 ಇಲ್ಲ ಸರ್ಕ್ಯೂಟ್ ಬ್ರೇಡ್ ಆಗ್ತಾನೆ ಇತ್ತು. ಯಾರಷ್ಟು ಅಷ್ಟು ಧೈರ್ಯ ಇತ್ತು ದುಡ್ಡು ಹಾಕಕ್ಕೆ? ಸೊ ಯಾರು ಟೈಮ್ ಮಾಡಕ್ ಆಗೋದಿಲ್ಲ. ಇದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಲ್ಲ, 20,000 ರೂಪಾಯಿ ಹಾಕ್ತಾ ಹೋದ್ರೆ 20 ವರ್ಷಕ್ಕೆ ಎಷ್ಟು ಯಾರೋ ಮೇಡಮ್ ಹೇಳಿದ್ರು 2.7 lakhs ಅಂತ. ಅದೇ ನಾನು ಟೈಮ್ ಮಾಡ್ತಾ ಇದೇ 20,000 ರೂಪಾಯಿ ನಾನು ಬಿದ್ದಿದ್ದ ಅವಾಗೆ ನೋಡಿ ಹಾಕ್ತೀನಿ ಅಂದವ್ರಿಗೆ ಎಷ್ಟಾಗಿರ್ಬೋದು? ಇಲ್ಲಿ ಆನ್ಸರ್ ಗೊತ್ತು, 2.7 crores ಅಂತ. ಅದೇ ದುಡ್ಡು 20 ವರ್ಷ ನಾನು ಟೈಮ್ ನೋಡ್ಕೊಂಡು ಹಾಕ್ತಾ ಇದ್ರೆ, ಇದು ಸ್ಟಡಿ ಟೆಕ್ಸ್ಟ್ ಬುಕ್ ಒಳಗೆ ಐತೆ, ಎಷ್ಟಾಗಿರ್ಬೋದು? 8 to 10 crores. ಇಲ್ಲಿ ನಾನು SIP ಮಾಡ್ತಾ ಇದ್ರೆ ನಂಗೆ 2.6 crores ಬಂತು, ಅಲ್ಲಿ 8 to 10 crores ಆಯ್ತು. 1.6 crores. ಒಂದು ವರ್ಷ ಒಳಗೆ ಆ 10 ದಿನ ನೀವು ಮಿಸ್ ಮಾಡ್ರಿ, ಯು ವಿಲ್ ಬಿ ಲೂಸಿಂಗ್ ಎಂಟೈರ್ ಗೇಮ್. ಆ 10 ದಿನ ಆ ಧೈರ್ಯದಿಂದ ಯಾರು ಹಾಕ್ತಾರೋ ಗೊತ್ತಿಲ್ಲ. ಆ ಬಾಟಮ್ ನೋಡ್ಕೊಂಡು ನಾಳೆಯಿಂದ ಮಾರ್ಕೆಟ್ ಹೋಗ್ತದೆ ಅನ್ನೋದು ದೇವ್ರಿಗೆ ಮಾತ್ರ ಗೊತ್ತು, ಯಾರಿಗೆ ನನಗಂತೂ ಗೊತ್ತಿಲ್ಲ. ಸೊ ಅಲ್ಲಿ ಹಾಕಿದವನು ದುಡ್ಡು ಚೆನ್ನಾಗಿ ಮಾಡ್ತಾನೆ. ನಿಮ್ಮ 8 times ಮಾಡ್ಬೋದು. ಸೊ ಮಾರ್ಕೆಟ್ ಟೈಮಿಂಗ್ ಅಲ್ಲ, ಮಾರ್ಕೆಟ್ ಒಳಗೆ ಇರಬೇಕು. ಇದೆಲ್ಲ ಶ್ಲೋಕ ನೀವೆಲ್ಲ ಕೇಳಿರ್ತೀರಾ. ಸೊ ಟೈಮಿಂಗ್ ದ ಮಾರ್ಕೆಟ್ ಅಲ್ಲ, ಬಿ ಇನ್ ದ ಮಾರ್ಕೆಟ್ ಈಸ್ ಇಂಪಾರ್ಟೆಂಟ್. ಚೇತನ್ ಸರ್,